ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದ್ಬಿಟ್ಟು ಡೇ 4 ಇನ್ ಗೋವಾ ಆಗಿರುತ್ತೆ. ಸೊ ಡೇ 4 ಅಲ್ಲಿ ನಮ್ಮ ಫ್ರೆಂಡ್ಸ್ ಆಸ್ ಯೂಶುವಲ್ ನಿದ್ದೆ ಎದ್ದೇಲಿಲ್ಲ. ಸೊ ಹಾಗಾಗಿ ನಾವ್ ಇವತ್ತು ಪ್ಲೇಸಸ್ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವೊಂದಿಬ್ರು ಮಾತ್ರನೇ ಪ್ಲೇಸಸ್ ನೋಡಕ್ಕಾದ್ರೆ ಹೋಗ್ತಾ ಇದೀವಿ. ನಾವ್ ಇವತ್ತು 3 ಪ್ಲೇಸ್ ಆದ್ರೆ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ವಿ, ಅವ್ರ ಎದ್ದೇಳಷ್ಟರಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಅಂತ. ಬಟ್ ಅದ್ರಲ್ಲಾದ್ರೆ ಒಂದಾದ್ರೆ ಇವತ್ತು ಹಾಲಿಡೇ ಇದೆ. ಸೊ ಹಾಗಾಗಿ ನಾವು ಆ ಒಂದು ಬಿಟ್ಬಿಟ್ಟು ಬೇರೆ ಎರಡನ್ನಾದ್ರೆ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಆದ್ರೆ ಹೋಗ್ತಾ ಇದೀವಿ. ಸೊ ಆ ಎರಡು ಯಾವ್ಯಾವ್ದಂದ್ರೆ ಗೋವಾ ಜೈಲ್ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು ಒಂದು, ಇದನ್ನ ನಾನು ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಅಗೋಡ ಫೋರ್ಟ್, ಇದೆಲ್ಲ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ತುಂಬಾ ಮೂವಿ ಶೂಟಿಂಗ್ಸ್ ಆದ್ರೆ ನಡೆದಿದ್ದಾವೆ. ಸೊ ಇನ್ನ ಈ ಗೋವಾ ಜೈಲ್ ಮ್ಯೂಸಿಯಂ ಬಗ್ಗೆ ಹೇಳೋದಾದ್ರೆ ನಂಗಂತೂ ಒಂಚೂರು ಐಡಿಯಾ ಇಲ್ಲ, ಅಲ್ಲಿ ಹೋಗಿ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ನಿಮ್ಗೆ ಇದಕ್ಕೆ ವೆಹಿಕಲ್ಗೆ ಕಾರ್ಗಾದ್ರೆ 50 ರುಪೀಸ್ ಒಂದು, ನೆಕ್ಸ್ಟ್ ಎಂಟ್ರಿ ಟಿಕೆಟ್ ಆದ್ರೆ ಪರ್ ಹೆಡ್ 100 ರುಪೀಸ್ ಆದ್ರೆ ಇರುತ್ತೆ. ಬಟ್ ಕಾರ್ ಪಾರ್ಕ್ ಮಾಡಿದ ತಕ್ಷಣ ವ್ಯೂ ಪಾಯಿಂಟ್ ಇದೆ ರೀ, ಹೇಳ್ತೀರಾ ಬಿಡಿ, ಅಷ್ಟೊಂದು ಆಸಮ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಟಿಕೆಟ್ ತಗೊಂಡು ಒಳಗಡೆ ಹೋಗಿದ ತಕ್ಷಣ ನಮ್ಗೆ ಲೆಫ್ಟ್ ಸೈಡ್ ಆದ್ರೆ ಒಂದು ಕೆಫೆ ಕಾಣಿಸುತ್ತೆ ಚಿಕ್ಕದು. ಆ ಕೆಫೆ ಹತ್ರ ಬ್ರಿಡ್ಜ್ ಮೇಲೆ ಇದೆ ರೀ ವ್ಯೂ ಪಾಯಿಂಟ್. ಯೂಶಿಯಲಿ ಬೀಚ್ ಹತ್ರ ಹೋದ್ರೆ ಸೆಕೆ ಹೊಡಿಯುತ್ತೆ ಹಬೆಗೆ, ಬಟ್ ಈ ಬ್ರಿಡ್ಜ್ ಹತ್ರ ಅಂತೂ ಫುಲ್ಲು ಕೋಲ್ಡ್ ಇದೆ ರೀ, ಸಖತ್ತಾಗಿದೆ ಕೋಲ್ಡ್ ಅಂತೂ. ಸೊ ಅದಕ್ಕೆ ನಾವು ಹಾಗೆ ಒಂದು ಕೋಲ್ಡ್ ಕಾಫಿ ಆದ್ರೆ ಆರ್ಡರ್ ಮಾಡ್ಕೊಂಡು ಅಲ್ಲೇ ಒಂದು ಅರ್ಧ ಅವರ್ ಆದ್ರೆ ಚಿಲ್ಲಾದ್ವಿ, ನಾನು ನನ್ನ ಫ್ರೆಂಡ್ ಒಬ್ಬ. ಸೊ ನಮಗಂತೂ ಕ್ರೇಜಿ ಇತ್ತು ಈ ಫೀಲ್ ಅಂತೂ. ಸೊ ನೀವ್ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅರ್ಧ ಅವರ್ ಅಲ್ಲಿ ಚಿಲ್ಲ ಆಗಿದ್ದಾದ್ಮೇಲೆ ಸೊ ನೆಕ್ಸ್ಟ್ ನಾವು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ವಿ. ಬಟ್ ಇದು ಫೋರ್ಟ್ ಜೈಲ್ ಮ್ಯೂಸಿಯಂ ಚಿಕ್ಕದೇ ಇರ್ಬೋದು, ಬಟ್ ಅದೇನೋ ಅಂತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಸೊ ಆ ತರ ಇದಾವ್ರಿ, ಒಂದೊಂದು ಇನೋವೇಟಿವ್ ಆಗಿರ್ಬೋದು, ಅವರು ಮಾಡಿರೋ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಆ ಐಡಿಯಾಲಜಿ ಆಗಿರ್ಬೋದು, ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಆಗಿರ್ಬೋದು. ಸೊ ನೀವ್ ಯಾರೇ ಆಗ್ಲಿ ಗೋವಾನ ಎಕ್ಸ್ಪ್ಲೋರ್ ಮಾಡ್ಬೇಕು, ನಿಮ್ಗೆ ಗೋವಾ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕಣ್ಮುಚ್ಕೊಂಡು ಫಸ್ಟ್ ಗೋವಾ ಜೈಲ್ ಮ್ಯೂಸಿಯಂಗಾದ್ರೆ ಬನ್ನಿ. ಸೊ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಗೋವಾ ಬಗ್ಗೆ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಸೊ ಫ್ರೀಡಮ್ ಫೈಟರ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಅಂತ ಆಗಿರ್ಬೋದು, ಅದ್ರ ಅಡ್ರೆಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ನಿಮ್ಗೆ ಪ್ರತಿಯೊಂದು ಇಲ್ಲಿ ಸಿಗ್ತಾವೆ ರೀ. ನಾನು ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ, ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನಂತೂ ನೋಡಿ. ಸೊ ನಾವು ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿದ್ದೆ ಈ ರೂಮ್ಗೆ. ಸೊ ಈ ರೂಮ್ ಅಲ್ಲಿ ಬಂದ್ಬಿಟ್ಟು ಯಾವ್ದೋ ಒಂದು NGO ರನ್ ಮಾಡ್ತಿರ್ಬೋದು ಅನ್ಸುತ್ತೆ. ಸೊ ಒಂದು ಫೋಟೋ ಹಾಕ್ಬಿಟ್ಟು ಆ ಫೋಟೋ ಯಾರು ತೆಗ್ದಿದ್ದು, ಆ ಫೋಟೋ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಅದ್ರ ಬಯೋಡೇಟಾ ಎಲ್ಲ ಇತ್ತು. ಸೊ ನಮ್ಗೆ ಇದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಅನಿಸಿಲ್ಲ. ಸೊ ಹಾಗಾಗಿ ನಾವು ಅದನ್ನ ನೋಡ್ಕೊಂಡು ಸುಮ್ನೆ ಮೇಲ್ಮೇಲೆ ನೆಕ್ಸ್ಟ್ ರೂಮ್ಗಾದ್ರೆ ಹೋದ್ವಿ. ಸೊ ನೆಕ್ಸ್ಟ್ ಹಾಗೆ ಹೋಗ್ತಿದ್ರೆ ಲೆಫ್ಟ್ ಸೈಡ್ ಅಂತೂ ವ್ಯೂಸ್ ಅಂತೂ ಸಖತ್ತಾಗಿತ್ತು, ಪ್ಲಸ್ ತಣ್ಣಗೆ ಗಾಳಿ ಆದ್ರೆ ಬರ್ತಿತ್ತು, ಶೆಕೆ ಅಂತೂ ಒಂಚೂರು ಅನ್ಸಿಲ್ಲ ನಮ್ಗೆ. ಸೊ ಹಾಗೆ ಮುಂದೆ ಹೋಗ್ತಾ ಇದ್ರೆ ನಮ್ಗೆ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ನೋಡ್ರಿ, ಅವ್ರ ಇನೋವೇಟಿವ್. ಸೊ ಸಖತ್ತಾಗಿತ್ತು. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ನಿಮ್ ಕೈಗೆ ಬರುತ್ತೆ ರೀ ಪೇಪರ್ ಅಲ್ಲಿ. ಸೊ ನೀವು ಫಾರ್ ಎಕ್ಸಾಂಪಲ್ ಒಂದು ಫ್ರೀಡಮ್ ಫೈಟರ್ ಬಗ್ಗೆ ತಗೊಂಡ್ರೆ, ಆ ಫ್ರೀಡಮ್ ಫೈಟರ್ ಹುಟ್ಟಿದ ದಿನ ಸ್ಟಾರ್ಟ್ ಆಗಿ ಅವ್ರು ಫ್ರೀಡಮ್ ಫೈಟರ್ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಏನ್ದಿಕ್ ಸ್ಟಾರ್ಟ್ ಮಾಡಿದ್ರು, ಯಾವಾಗ ಫ್ರೀಡಮ್ ತಗೊಂಡ್ರು, ಪ್ರತಿಯೊಂದು ಡೀಟೇಲು ನಿಮ್ಗೆ ಸಿಗುತ್ತೆ. ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಈ ಮಿಷಿನ್ ಹತ್ರ. ಇದು ಬಂದ್ಬಿಟ್ಟು 1947 ಇಂದ ಗೋವಾ ಫ್ರೀಡಮ್ ಬಂದಿರೋ ಡೇಟ್ ವರ್ಗು ಪ್ರತಿಯೊಂದು ಇಯರ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಮಂತ್ ಅಲ್ಲಿ ಆಗಿರ್ಬೋದು, ಏನೇನ್ ಇವೆಂಟ್ ನಡೀತು, ಯಾರು ಅದಕ್ಕೆ ಮುಖ್ಯಸ್ಥರು ವಹಿಸ್ಕೊಂಡಿದ್ರು, ಪ್ಲಸ್ ಯಾವ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು, ಹೇಗಾಯ್ತು, ಹೆಂಗಾಯ್ತು, ಪ್ರತಿಯೊಂದು ಡೀಟೇಲ್ಸ್ ಆದ್ರೆ ಬರ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದು ಇಯರ್ಗೆ ಹೋಗ್ತಾ ಇದ್ರೆ ಒಂದೊಂದು ಡೀಟೇಲ್ಸ್ ಆದ್ರೆ ಸಿಗ್ತಿದೆ ನಿಮ್ಗೆ ಇಲ್ಲಿ. ಸೊ ನೀವು ಯಾರಾದ್ರೂ ಬಂದ್ರೆ ಆ BGM ಸೌಂಡ್ ಆಗಿರ್ಬೋದು, ಆ ಫೀಲೇ ಒಂಥರ ಇದೆ, ಮೂವಿಯಲ್ಲಿ ಇದ್ದು ನೋಡ್ದಂಗಿದೆ. ಆ ತರ ಇನೋವೇಟಿವ್ ಮಾಡೋರು ಇವರು, ಸಖತ್ತಾಗಿ ಅನಿಸ್ತಿದೆ ನಮಗಂತೂ ನೋಡ್ತಾ ಇದ್ರೆ, ಪ್ಲಸ್ ಆಪರೇಟ್ ಮಾಡ್ತಿದ್ರೆ ಕೂಡ. ಸೊ ನೀವೇನಾದ್ರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಗೋವಾಗ್ ಬರ್ಬೇಕು, ಈ ಜೈಲ್ ಮ್ಯೂಸಿಯಂ ಆದ್ರೆ ಬರ್ಲೇಬೇಕು. ಇನ್ನು ಮುಂದೆ ತೋರ್ಸೋದು ತುಂಬಾ ಇದೆ, ಒಂದೊಂದೇ ತೋರಿಸ್ತಾ ಹೋಗ್ತೀನಿ, ಖಂಡಿತವಾಗ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿ ವಿಡಿಯೋ ಆದ್ರೆ ನೋಡಿ. ಇದ್ಯಾರ್ದಿದೆ ಟೋಟಲ್ ನಂಬರ್ ಆಫ್ ಪೀಪಲ್ ಈ ಟಾಪಿಕ್. ಅದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಈ ಬೋಟ್ ನ್ಯಾವಿಗೇಷನ್ ಅಂತ ಹೇಳ್ಬಿಟ್ಟು. ಸೊ ಇದಂತೂ ನೆಕ್ಸ್ಟ್ ಲೆವೆಲ್ ಇದೆ ರೀ. ಸೊ ನೀವು ಕೆಳಗಡೆ ಇದನ್ನ ರೊಟೇಟ್ ಮಾಡ್ತಾ ಇದ್ರಿ, ಆ ಬೋಟ್ ಆದ್ರೆ ನ್ಯಾವಿಗೇಟ್ ಆಗ್ತಾ ಇರುತ್ತೆ, ಲೆಫ್ಟ್ ರೈಟ್ ಟಾಪ್ ಬಾಟಮ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅಲ್ಲೊಂದು ಗಾಜಿನ ಸೀಸೆ ಕಾಣಿಸ್ತಿದ್ಯಾ, ಆ ಗಾಜಿನ ಸೀಸೆ ಹತ್ರ ಹೋಗ್ಬಿಟ್ಟು ಈ ಸೆಂಟರ್ ಬಟನ್ ಒಂದು ಪ್ರೆಸ್ ಮಾಡಿದ್ರೆ ಆ ಗಾಜಿನ ಬಾಕ್ಸ್ ಅಲ್ಲಿ ಸೊ ಇನ್ಫಾರ್ಮೇಶನ್ ಏನಿದೆ ಅದು ನಿಮ್ಗಾದ್ರೆ ಸಿಗುತ್ತೆ ಅಲ್ಲಿ. ಸೊ ನೋಡಿ ಯಾವ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಪ್ಲಸ್ ಆ BGM ಸೌಂಡ್ ಆಗಿರ್ಬೋದು,
ಸಖತ್ತಾಗಿ ಅನಿಸ್ತಿದೆ ಒಂದೊಂದೇ. ಸೊ ಇನ್ನು ಈ ತರ ತುಂಬಾ ಇದಾವೆ, ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ನೀವು ರಿಯಲ್ ಆಗಂತೂ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಇದನ್ನೊಂದ್ಸತಿ. ಸೊ ನೀವು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಗೋವಾಗ್ ಬಂದು ಗೋವಾ ಜೈಲ್ ಮ್ಯೂಸಿಯಂಗಾದ್ರೆ ಬರ್ಲೇಬೇಕು ಖಂಡಿತವಾಗ್ಲು. ಸೊ ನಾವ್ ಅದನ್ನೇ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದ ಜಾಗನೇ ಇದು. ಸೊ ಇದು ಬಂದ್ಬಿಟ್ಟು ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ ರೀ. ಸೊ ಗೋವಾ ಕಂಪ್ಲೀಟ್ ಮ್ಯಾಪ್ ಇಲ್ಲಿದ್ದು. ಸೊ ಯಾವ್ಯಾವ ಲೊಕೇಶನ್ ಹತ್ರ ಏನೇನ್ ಫೇಮಸ್ ಇದೆ, ಸೊ ಅದ್ ಯಾವಾಗ ಸ್ಟಾರ್ಟ್ ಆಯ್ತು, ಅದ್ರ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು, ಅಲ್ಲಿ ಏನ್ ಫೇಮಸ್, ಆ ಮ್ಯಾಪ್ ಲೊಕೇಶನ್ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗಿದೆ. ಸೊ ನೀವೇನಾದ್ರೂ ಓಲ್ಡ್ ಟೆಂಪಲ್ಸ್ ನ ಸರ್ಚ್ ಮಾಡ್ತಾ ಇರೋದಾಗಿರ್ಬೋದು, ಓಲ್ಡ್ ಹಿಸ್ಟರಿನ್ ಸರ್ಚ್ ಮಾಡ್ತಾ ಇರೋದಾಗಿರ್ಬೋದು, ನಿಮ್ಗೆ ಏನಾದ್ರು ಈ ತರ ಹಿಸ್ಟಾರಿಕ್ ಏನಾದ್ರು ನಿಮ್ಗೆ ಇಷ್ಟ ಇದ್ರೆ ಈ ಪ್ಲೇಸ್ ಬಂದು ಈ ಮಿಷಿನ್ ಹತ್ರ ಆದ್ರೆ ಬನ್ನಿ. ಗೋವಾಲಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲಾದ್ರೆ ಇರುತ್ತೆ ನಿಮ್ಗೆ. ಸೊ ನೀವು ಇದನ್ನ ಇಟ್ಕೊಂಡು ನೋಟ್ ಮಾಡ್ಕೊಂಡು ಗೋವಾನಾದ್ರೆ ಎಕ್ಸ್ಪ್ಲೋರ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಪ್ಲಸ್ ನಿಮ್ಗೆ ಚೆನ್ನಾಗೂ ಇಷ್ಟ ಆಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದ ಜಾಗನೇ ಈ ಫೋರ್ಟು, ಫುಡ್, ಪ್ಲೇಸಸ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ಒಂದೊಂದು ಬಟನ್ ಪ್ರೆಸ್ ಮಾಡ್ತಿದ್ರೆ ನಿಮ್ಗೆ ಫೋರ್ಟ್ಸ್ ಬೇಕಾ, ಫುಡ್ ಬೇಕಾ, ಚರ್ಚ್ ಬೇಕಾ, ಓಲ್ಡ್ ಟೆಂಪಲ್ಸ್ ಬೇಕಾ, ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಅದೆಲ್ಲ ಬರುತ್ತೆ. ವಿತ್ ಲೊಕೇಶನ್ ಬರುತ್ತೆ, ಗೂಗಲ್ ಮ್ಯಾಪ್ಸ್ ಲೊಕೇಶನ್. ಸೊ ನೀವು ನೋಟ್ ಮಾಡ್ಕೊಂಡು ಡೈರೆಕ್ಟ್ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಆ ಲೊಕೇಶನ್ ಹತ್ರ ಆದ್ರೆ ಹೋಗ್ಬೋದು. ಸೊ ಅಷ್ಟೊಂದು ಚೆನ್ನಾಗಿದೆ ಇದನ್ನ. ಸೊ ಇದನ್ನ ನಾನು ಹೇಳೋದಕ್ಕಿಂತ ತೋರ್ಸೋದಕ್ಕಿಂತ ನೀವು ಇಲ್ಲಿ ಬಂದು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಸಖತ್ತಾಗಿ ಅನ್ಸೋದು ನಿಮ್ಗೆ. ಸೊ ಖಂಡಿತವಾಗ್ಲೂ ಒಂದ್ಸತಿ ಬಿಡುವು ಮಾಡ್ಕೊಂಡು ಗೋವಾ ಜೈಲ್ ಮ್ಯೂಸಿಯಂಗಾದ್ರೆ ಬಂದು ಎಕ್ಸ್ಪ್ಲೋರ್ ಆದ್ರೆ ಮಾಡಕ್ಕಾದ್ರೆ ಟ್ರೈ ಮಾಡಿ. ಅಗೋಡ ಫೋಟ್ಲ ಇದೆ, ಮ್ಯೂಸಿಯಂ, ಟೆಂಪಲ್ ಕೊಟ್ಟು ದೂದ್ಸಾಗರ್. ಬಟ್ చర్చలు వస్తూ ఉన్నాయి చూడి, అదే ఆ కాలంది, ఇది ఆ కాలంది. అప్పుడు కూడా కట్టిన లేదా, నువ్వు చూడాలనుకోండి చర్చ్ ಅದಕ್ಕೈತೆ ಇದೇ ಓಲ್ಡ್ది. ಸೊ ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನಾವು ಬಂದಿದ್ದೆ ಈ ಮಿಷಿನ್ ಹತ್ರ. ಈ ಮಿಷಿನ್ ಅಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಇಯರ್ ಇರುತ್ತೆ. ಸೊ ಆ ಇಯರ್ ಹತ್ರ ಹೋಗ್ಬಿಟ್ಟು ನೀವು ಟ್ಯಾಪ್ ಮಾಡಿದ್ರೆ ಆ ಇಯರ್ ಅಲ್ಲಿ ಏನ್ ಸ್ಟಾರ್ಟ್ ಆಯ್ತು, ಹೇಗೆ ಸ್ಟಾರ್ಟ್ ಆಯ್ತು, ಸೊ ಅದ್ರ ಹಿಸ್ಟರಿ ಏನು, ಪ್ರತಿಯೊಂದು ನಿಮಗೆ ಸಿಗುತ್ತೆ. ಸೊ ಅದನ್ನೆಲ್ಲ ನೀವು ಕಂಪ್ಲೀಟ್ ಆದ್ರೆ ನೋಡಿ ಎಂಜಾಯ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಟಿವಿಯಲ್ಲಿ ನಿಮ್ಗೆ ಓಲ್ಡ್ ಫ್ರೀಡಮ್ ಫೈಟರ್ಸ್ ಏನ್ ಫೈಟ್ ಮಾಡ್ತಿದ್ರು, ಹೇಗ್ ಮಾಡ್ತಿದ್ರು, ಅದೆಲ್ಲ ರೆಕಾರ್ಡ್ ಮಾಡಿರೋದೆಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಇಲ್ಲಿ ಜೈಲು. ಸೊ ಈ ಜೈಲಲ್ಲಿ ಯಾರ್ಯಾರು ಪ್ರಿಸನ್ ಆಗಿದ್ರು, ಹೇಗಿದ್ರು ಅಂತೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಇಲ್ದೇ ಇರ್ಬೋದು. ಬಟ್ ಇಲ್ಲಿ ಪಕ್ಕದಲ್ಲಿ ಒಂದು QR ಕೋಡ್ ಆದ್ರೆ ಇರುತ್ತೆ. ಸೊ ಅದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಂಗ್ಲಿಷ್ ಅಲ್ಲಿ ಬರುತ್ತೆ, ಪ್ಲಸ್ ಗೋವಾ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ, ಪ್ಲಸ್ ಆಡಿಯೋ ಕ್ಲಿಪ್ ಕೂಡ ಇದೆ ಇಂಗ್ಲಿಷ್ ಅಲ್ಲಿ. ಸೊ ನೀವು ಅದನ್ನ ಕೇಳಿಸ್ಕೋಬಹುದು, ಅದ್ರ ಡೀಟೇಲ್ಸ್ ಏನು ಅಂತ ಹೇಳ್ಬಿಟ್ಟು. This cell was originally used as a torture cell by the Portuguese. Later, this was used as a solitary cell and eventually as a makeshift canteen. The conical hole above the door allowed the screams of torture to be heard by other prison inmates. ತೆಗಿರೋ ಕೂಡಾಕ್ಬಿಟ್ಟಿದ್ರಲ್ರೋ. These were the political prisoners' cells where the satyagrahis were incarcerated during their... ಸೊ ನನಗಂತೂ ಇದಂತೂ ಸಖತ್ ಇಷ್ಟ ಆಯ್ತು. ಇದನ್ನಂತೂ ನಾನು ಯಾವ ಜೈಲಲ್ಲೂ ನೋಡಿಲ್ಲ, ಯಾವ ಮ್ಯೂಸಿಯಂ ಅಲ್ಲೂ ನೋಡಿಲ್ಲ ಈ ತರ. ಸೊ ನೀವೇನಾದ್ರೂ ನೋಡಿದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಯಾವ ಜೈಲು ಅಂತ ತಿಳಿಸಿ, ಯಾವ ಮ್ಯೂಸಿಯಂ ಅಂತಾನು ತಿಳಿಸಿ. ಸೊ ನಾನಾದ್ರೆ ಎಕ್ಸ್ಪ್ಲೋರ್ ಮಾಡಕ್ಕಾದ್ರೆ ಟ್ರೈ ಮಾಡ್ತೀನಿ. ಸೊ ಆಕ್ಚುಲಿ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಜಾಗನೇ ಅಗೋಡ ಫೋರ್ಟ್. ಅಗೋಡ ಫೋರ್ಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸೊ ಅದಂತೂ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಇನ್ ಗೋವಾ. ಸೊ ತುಂಬಾ ಮೂವೀಸ್ ಆದ್ರೆ ಶೂಟ್ಸ್ ನಡೆದಿದೆ. ಸೊ ನಾವಿವಾಗ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಆದ್ರೆ ಎಕ್ಸ್ಪ್ಲೋರ್ ಮಾಡ್ಕೊಂಡಾದ್ರೆ ಬರ್ತೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಗೋಡ ಫೋರ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಮೇನ್ ಪರ್ಪಸ್ ಬರೋದೇನು ಅಂತ ಹೇಳಿದ್ರೆ ಈ ಫೋರ್ಟ್ ನೋಡಕ್ಕೆ, ಪ್ಲಸ್ ಈ ವ್ಯೂ ಪಾಯಿಂಟ್ಸ್ ನೋಡಕ್ಕೆ. ಸೊ ಅದು ಬಿಟ್ಬಿಟ್ಟು ಈ ಹಿಸ್ಟರಿ ಜೈಲು ನಮ್ಗೆ ಅಷ್ಟೊಂದೇನು ಕ್ಲೀನ್ ಆಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾವು ತಿಳ್ಕೊಂತೀವಿ. ಸೊ ನಾವು ಮೇನ್ ಪರ್ಪಸ್ ಬರೋದಿಲ್ಲಿ ವ್ಯೂ ಪಾಯಿಂಟ್ಸ್ ನೋಡಕ್ಕಷ್ಟೇ. ಸೊ ಅಷ್ಟೆಲ್ಲ ಆದ್ಮೇಲೆ ನಾವು ರೂಮ್ ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ನಿದ್ದೆ ಇದ್ದು ರೆಡಿ ಆಗಿದ್ದು. ಸೊ ನಾವು ಈವ್ನಿಂಗು ಅಲ್ಲಿ ಪಕ್ಕದಲ್ಲೇ ಒಂದು ಬೀಚ್ ಇತ್ತು, ಆ ಬೀಚ್ ಹತ್ರ ಹೋಗ್ಬಿಟ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ತರ ಸುಮ್ಮನೆ ಒಂದು ಸ್ನ್ಯಾಕ್ಸ್ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದೆ ಒಂದು ಪಬ್ಗೆ. ಸೊ ಪಬ್ಬಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ತೆಲಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಾದ್ರೆ ಬಂದ್ವಿ. ಸೊ
ಪಬ್ ಒಳಗಡೆ ನಿಮಗೆ ಮೊಬೈಲ್ಸ್ ಆದ್ರೆ ಅಲೋ ಇರುತ್ತೆ, ಬಟ್ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇರಲ್ಲ. ಸೊ ನೀವೇನಾದ್ರೂ ವಿಡಿಯೋ ಫೋಟೋಸ್ ತಗೋಬೇಕಂದ್ರೆ ಸೊ ಅಲ್ಲೇ ಬಾಡಿ ಗಾರ್ಡ್ಸ್ ಇರ್ತಾರೆ. ಸೊ ಆ ಬಾಡಿ ಗಾರ್ಡ್ ಕೈ ಕೊಟ್ರೆ ನಿಮ್ಗೆ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು ಅವರೇ ತಗೊಡ್ತಾರೆ. ಸೊ ಇನ್ನು ಪಬ್ ಅಲ್ಲಿ ತುಂಬಾ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಜಾಸ್ತಿ ನಡೀತಾ ಇರ್ತವೆ. ದಯವಿಟ್ಟು ಸ್ಕ್ಯಾಮ್ಸ್ಗೆ ಇನ್ವಾಲ್ವ್ ಆಗಬೇಡಿ. ದಯವಿಟ್ಟು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಸ್ಕ್ಯಾಮ್ಸ್ಗಂತೂ ಇನ್ವಾಲ್ವ್ ಆಗಕ್ಕೆ ಹೋಗ್ಬೇಡಿ. ಅದಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಮಾಡದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಸ್ಕ್ಯಾಮ್ಸ್ಗಂತೂ ಸಿಕ್ಕಾಕೋಬೇಡಿ. ಯಾಕಂದ್ರೆ ತುಂಬಾ ಜನ ಗೋವಾ ಅಲ್ಲಿ ಸ್ಕ್ಯಾಮ್ಸ್ ನಡೆಯೋರು ತುಂಬಾ ಜಾಸ್ತಿ ಜನ ಇರ್ತಾರೆ. ಸೊ ಅದ್ರಲ್ಲಿ ನೀವು ಸಿಕ್ಕಾಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಮ್ಗಾದ್ರೆ ಇದನ್ನ ಹೇಳ್ತಾ ಇದ್ದೀನಿ. ಸೊ ಇವತ್ತಿಗಿಷ್ಟೇ ಇದು. ನಾಳೆ ಕೆಸಿನೋ ಅಲ್ಲಿ ಸಿಗೋಣ. ಸೊ ಕೆಸಿನೋ ಅಲ್ಲಿ ಏನ್ ನಡೆಯುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.